ಭಾರತದ ಅನರ್ಘ್ಯ ರತ್ನ, ಇಡೀ ಜಗತ್ತಿನ ದಿಗಂತದ ಸೂರ್ಯ, ಸೂರ್ಯನಂತೆ ಜಗತ್ತು ಕಂಡಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅವರು ಒಬ್ಬ ಇಡೀ ಜಗತ್ತಿನ ಪ್ರಥಮ ಹಂತದ ಆರ್ಥಿಕ ತಜ್ಞನಾಗಿ ಈ ರಾಷ್ಟ್ರದಲ್ಲಿ ಆರ್ಥಿಕ ಮತ್ತು ಆಡಳಿತಾತ್ಮಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದಂಥ ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರ ಜತೆಯಲ್ಲಿ ವಿಶೇಷವಾದಂಥ ವಿಶ್ವಾಸವನ್ನು ಬೆಳೆಸಿ ಇವತ್ತು ನಮ್ಮಿಂದ ಕಣ್ಮರೆಯಾಗಿದ್ದಾರೆ. ಅವರ ಆಡಳಿತದಲ್ಲಿ GDP ರಾಷ್ಟ್ರೀಯ ಉತ್ಪನ್ನ 7 ಸರಾಸರಿ 7.7% ಪಡೆದು ಅದು ರಾಷ್ಟ್ರದ ವಿಶ್ವದ ದಾಖಲೆಯಾಗಿದೆ. ಅವರು ಕಾಲದಲ್ಲಿ 10-11% GDPಯನ್ನು ಕೂಡ ಆ ಮಟ್ಟಿಗೆ ಏರಿಸಿದಂಥ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ. ಆ ವೇಗದಲ್ಲಿ ನಮ್ಮ ರಾಷ್ಟ್ರದ ಆರ್ಥಿಕ ಪ್ರಗತಿ ಸಾಗಿದ್ದೆ ಆದರೆ ಇವತ್ತು ಇಡೀ ಜಗತ್ತಿನಲ್ಲೇ ನಮ್ಮ ರಾಷ್ಟ್ರ GDP ಅಥವಾ ಆರ್ಥಿಕ ಮುನ್ನಡೆಯಲ್ಲಿ ಪ್ರಪ್ರಥಮ ಸ್ಥಾನವನ್ನು ಪಡೀತಾ ಇತ್ತು. ಅಂಥ ಒಬ್ಬ ಶ್ರೇಷ್ಠ, ಕ್ಲಾಪ್ ಹೊಡಿಬೇಡಿ, ಶ್ರೇಷ್ಠ ರಾಜಕಾರಣಿ, ಅತ್ಯಂತ ದೊಡ್ಡ ಒಬ್ಬ ಜ್ಞಾನ ಸಿಂಧು ಇವತ್ತು ನಮ್ಮಿಂದ ಕಣ್ಮರೆಯಾಗಿದ್ದಾರೆ. ಅತ್ಯಂತ ಕಡು ಬಡತನದಿಂದ ಬಂದು ಆ ಬಡತನದ ಬೇಗುದಿಯನ್ನು ತನ್ನ ಹೃದಯದಲ್ಲಿ ಯಾವಾಗಲೂ ಇಟ್ಟುಕೊಂಡು ನಿಷ್ಕಲ್ಮಶವಾದಂಥ ನಿಷ್ಕಪಟೆಯಿಂದ ಈ ರಾಷ್ಟ್ರವನ್ನು ಮುನ್ನಡೆಸಿದಂಥವರು. ಅವರು ಈ ರಾಷ್ಟ್ರದ ಭ್ರಷ್ಟಾಚಾರವನ್ನು ಹೋಗಲಾಡಿಸಬೇಕೆಂಬ ಒಂದು ಸಂಕಲ್ಪವನ್ನು ಪಡೆದು ರಾಷ್ಟ್ರ ಸ್ವಾತಂತ್ರ್ಯವಾದಂದಿನಿಂದ ಅವರ ಆಡಳಿತವರೆಗೆ ಲೋಕ್ಪಾಲ್, ರಾಷ್ಟ್ರದಲ್ಲಿ ಭ್ರಷ್ಟಾಚಾರ ನಿಗ್ರಹ ಮಾಡತಕ್ಕಂಥ ಅತ್ಯುನ್ನತವಾದಂಥ ಸಂಸ್ಥೆಯನ್ನು ಮಾಡಬೇಕು ಅಂತೇಳಿ ಚರ್ಚೆ ನಡೀತಾ ಇತ್ತು. ರಾಷ್ಟ್ರ ಮಟ್ಟದಲ್ಲಿ ಎಷ್ಟೇ ಚರ್ಚೆ ಮಾಡಿದರೂ ಕೂಡ ಇತ್ಯರ್ಥ ಮಾಡಲಿಕ್ಕೆ ಸಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರು ರೂಪಿಸಿದಂಥ ಲೋಕಪಾಲ್ ಕಾಯ್ದೆ, ಆ ಕಾಯ್ದೆಯನ್ನು ರೂಪಿಸಿದಂಥ ಕ್ರಮ ಅದ್ವಿತೀಯ. ಬಹುತಃ ರಾಷ್ಟ್ರದ ಯಾವ ಸಂಸತ್ ಇತಿಹಾಸದಲ್ಲಿ ಕೂಡ ಇಲ್ಲದೇ ಇರತಕ್ಕಂಥ, ಅದನ್ನು ಬರೀ ಸಂಸತ್ ಸದಸ್ಯರ ಸಮಿತಿಯನ್ನು ಮಾತ್ರ ಆ ಮಸೂದೆ ವಿಚಾರ ಮಾಡುವುದಲ್ಲ, ಹೊರಗಿನವರನ್ನು, ಈ ರಾಷ್ಟ್ರದ ಹಿಂದಿನ ವಿರೋಧ ಪಕ್ಷದಲ್ಲಿದ್ದಂಥ ಶಾಂತಿಭೂಷಣ್ ಅವರನ್ನ, ಹಿಂದಿನ ಕಾನೂನು ಮಂತ್ರಿಗಳ ಶಾಂತಿಭೂಷಣ್ ಅವರು, ಹಿಂದೆ ನಮ್ಮ ರಾಷ್ಟ್ರದ ಅತ್ಯಂತ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿದ್ದಂಥ ಸಂತೋಷ್ ಹೆಗ್ಡೆ ಮುಂತಾದ ಪ್ರತಿಷ್ಠಿತ ಜನರನ್ನು ಆ ವೇದಿಕೆಗೆ ತಂದು ಜಾಯಿಂಟ್ ಸೆಲೆಕ್ಟ್ ಕಮಿಟಿಯನ್ನು ಮಾಡಿ ಎಲ್ರಿಗೂ ಒಮ್ಮತವಾಗತಕ್ಕಂಥ ಲೋಕ್ಪಾಲ್ ಮಸೂದೆಯನ್ನು ಪಾರ್ಲಿಮೆಂಟ್ನಲ್ಲಿ ಮಂಜೂರು ಮಾಡಿದಂಥ ಅತ್ಯಂತ ಧೀಮತವಾದಂಥ ಒಬ್ಬ ರಾಷ್ಟ್ರ ನಾಯಕ ಇದ್ದರೆ ವಿಶ್ವದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಒಬ್ಬರು ಮಾತ್ರ ಅಂತೇಳಿ ಇವತ್ತು ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ. ಅವರಿಗೆ ಜನ ಅಥವಾ ಜನಪ್ರತಿನಿಧಿಗಳು ಮನ್ನಣೆ ಕೊಡದೇ ಇರ್ಬೋದು, ಆದರೆ ಈ ರಾಷ್ಟ್ರದ ಇತಿಹಾಸದಲ್ಲಿ, ಇಡೀ ಜಗತ್ತಿನ ಇತಿಹಾಸದಲ್ಲಿ ಅವರ ಹೆಸರು ಇಂದಿಗೂ ಎಂದಿಗೂ ಅಜರಾಮರವಾಗಿ ಉಳಿಯುವುದರಲ್ಲಿ ಅದು ಅನುಮಾನನೇ ಇಲ್ಲ. ಅವರು ರಾಷ್ಟ್ರದಲ್ಲಿ ತಂದಂಥ ಕಾನೂನುಗಳು, ಅದು ಕೂಡ ಸೋನಿಯಾ ಗಾಂಧಿಯವರ ಸಹಕಾರದಿಂದ ಈ ರಾಷ್ಟ್ರದಲ್ಲಿ ತಂದಂಥ ಕಾನೂನಿನ ಪಟ್ಟಿಯನ್ನು ನೋಡಿದರೆ
ಬಡವರ ಹೃದಯವರ ಎದೆ ಮಿಡಿತವಾದ ನಾಡಿ ಮಿಡಿತವನ್ನು ಸ್ಪಷ್ಟವಾಗಿ ಅರಿತು ರೈಟ್ ಟು ಎಜುಕೇಷನ್ ಆ್ಯಕ್ಟ್, ರೈಟ್ ಟು ವರ್ಕ್ ಅಂದರೆ ಮನ್ರೇಗಾ, ರೈಟ್ ಟು ಇನ್ಫಾರ್ಮೇಷನ್, ಏನು ಈ ಆಡಳಿತವನ್ನು ಆರ್ಥಿಕ ಪರಿಕ್ರಮವನ್ನು ಶುದ್ಧೀಕರಣ ಮಾಡಿ ಮುನ್ನಡೆಸಬೇಕಾದಂಥ ಎಲ್ಲ ಕಾನೂನುಗಳನ್ನು ಅವರು ತಂದರು, ಮಂಜೂರು ಮಾಡಿದರು, ಅನುಷ್ಠಾನ ಮಾಡಿದರು. ಎಲ್ಲವೂ ಕೂಡ ಆಡಳಿತಾತ್ಮಕವಾಗಿ ಅತ್ಯಂತ ಸೂಕ್ತವಾದಂಥ ಕಾನೂನುಗಳನ್ನು ತಂದಂಥವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಬಹುಶಃ ಅವರ ಆದರ್ಶ ಜೀವನ ಬದುಕು ಸದಾ ಬಡವರಿಗೆ ಮಿಡಿಯತಕ್ಕಂಥ ಹೃದಯ, ಅದನ್ನು ನಾವು ಖಂಡಿತವಾಗಿ ಕೂಡ ಅಂದು ಕಂಡಿದ್ದೇವೆ. ನನಗೂ ಕೂಡ 15 ವರ್ಷಗಳ ತನಕ ಅವರ ಜತೆಯಲ್ಲಿ ಸನಿಹದಲ್ಲಿ, ಇನ್ನೊಂದು 5 ವರ್ಷಗಳ ತನಕ ಸಮಿತಿಯಲ್ಲಿ ಕೆಲಸ ಮಾಡತಕ್ಕಂಥ 80ನೇ ಇಸ್ವಿಯಿಂದ ಅವರು ಕೇಂದ್ರದಲ್ಲಿ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದರು. ಡಾಕ್ಟರ್ ಮನಮೋಹನ್ ಸಿಂಗರು ಕರ್ನಾಟಕದ ಆಲ್ಮಟ್ಟಿ ಡ್ಯಾಮ್ 66ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಪಾಯ ಹಾಕಿದ ಮೇಲೆ 1 ಇಂಚು ಕೂಡ ಮೇಲೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಸಂಪನ್ಮೂಲದ ಕೊರತೆ ಇದ್ದಾಗ, ನಾವು ರಿಸರ್ವ್ ಬ್ಯಾಂಕಿನ ಗವರ್ನರ್ ಇದ್ದಾಗ ನಾನು ಹೋಗಿ ಇಂಥ ಒಂದು ವ್ಯವಸ್ಥೆ ಇದೆ, ಆ ಆಲ್ಮಟ್ಟಿ ಡ್ಯಾಮು ಅದನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಅಸಾಧ್ಯ ಆಗಿದೆ ಅಂತ ಹೇಳಿದಾಗ, ಪ್ರಪ್ರಥಮವಾಗಿ ರಾಷ್ಟ್ರದ ಇತಿಹಾಸದಲ್ಲಿ ಇರಿಗೇಷನ್ ಬಾಂಡನ್ನು ಮಂಜೂರು ಮಾಡಿ ಇವತ್ತು ಆಲ್ಮಟ್ಟಿ ಡ್ಯಾಮನ್ನು 2 ವರ್ಷದಲ್ಲಿ 518 ಮೀಟರ್ ಮತ್ತು ಇನ್ನೂ 4 ಮೀಟರ್ ಗೇಟನ್ನು ಹಾಕತಕ್ಕಂಥ ಒಂದು ವ್ಯವಸ್ಥೆ, ಬಹುಶಃ ಇಡೀ ರಾಷ್ಟ್ರದಲ್ಲೇ ಅತ್ಯಂತ ದೊಡ್ಡ ಅಣೆಕಟ್ಟನ್ನು ಸ್ಥಾಪನೆ ಮಾಡಲಿಕ್ಕೆ ಅದಕ್ಕೆ ಆಧಾರಪ್ರಾಯರಾಗಿದ್ದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅವರು ಯಾವಾಗಲೂ ಕೂಡ ಅಂದು ಕೂಡ ಆದರ್ಶವಾಗಿದ್ದರು, ಇಂದು ಕೂಡ ನಮಗೆ ಆದರ್ಶವಾಗಿದ್ದಾರೆ, ಮುಂದೆ ಕೂಡ ಒಂದು ಆದರ್ಶದ ದೊಡ್ಡ ಒಂದು ಧ್ರುವ ನಕ್ಷತ್ರವಾಗಿ ನಮ್ಮ ಕಣ್ಣ ಮುಂದೆ ನಿಲ್ತಾರೆ. ಅವರ ಎಲ್ಲ ಇತಿಹಾಸವನ್ನು ಈಗಾಗಲೇ ಸಾಕಷ್ಟು ಪ್ರಚುರಪಡಿಸಿದ್ದಾರೆ. ಅವರ ಆದರ್ಶ ನಮಗೆ ಬೇಕು. ಅದರಲ್ಲಿ ಕೂಡ ಇವತ್ತು ಬಡವರಿಗೆ ನೇರವಾಗಿ ಯಾವುದೇ ಸರ್ಕಾರದ ಸವಲತ್ತುಗಳನ್ನು, ಯಾವುದೇ ಮಧ್ಯವರ್ತಿಗಳ ಬೆಂಬಲವಿಲ್ಲದೆ ನೇರವಾಗಿ ಹೋಗತಕ್ಕಂಥ ಆಧಾರ್ ಕಾರ್ಡನ್ನು ನಿರ್ಮಾಣ ಮಾಡಿದಂಥವರು ಅವರು. ಟ್ಯಾಕ್ಸೇಷನ್ನಲ್ಲಿ, ತೆರಿಗೆಯಲ್ಲಿ ಕೂಡ ಯಾವುದೇ ಭ್ರಷ್ಟಾಚಾರ ಇರಬಾರ್ದು ಅಂತೇಳಿ ವ್ಯಾಟನ್ನು ಮಂಜೂರು ಮಾಡಿದಂಥವರು ಅವರು. ಅಂಥ ಪಾರದರ್ಶಕವಾದಂಥ ಬದುಕನ್ನು ಮಾಡಿದರು, ಆಡಳಿತವನ್ನು ಮಾಡಿದರು. ಬಹುಶಃ ಇಡೀ ಜಗತ್ತಿನಲ್ಲೇ 2006-7ನೇ ಇಸ್ವಿಯಲ್ಲಿ ಎಲ್ಲ ಬ್ಯಾಂಕುಗಳು, ಅದು ಕೂಡ ಅಮೇರಿಕದ ಬ್ಯಾಂಕು ಕೂಡ ಲಿಕ್ವಿಡೇಟ್ ಅಥವಾ ಬ್ಯಾಂಕ್ರಪ್ಟ್ ಆಗತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಂದು ಬ್ಯಾಂಕು ಕೂಡ ದಿವಾಳಿ ಆಗಲಿಲ್ಲ, ಉಳಿಸಿದ್ರು. ಮತ್ತು ಅಮೇರಿಕ ಮತ್ತು ಇಡೀ ಜಗತ್ತಿನ ಬ್ಯಾಂಕುಗಳಿಗೆ ಮತ್ತು ಆರ್ಥಿಕ ಬದಲಾವಣೆಗೆ, ಆರ್ಥಿಕ ಸ್ಥಿರತೆಗೆ ಸಲಹೆಯನ್ನು ಕೊಟ್ಟಂಥ ಅತ್ಯಂತ ಧೀಮಂತ ಒಂದು ಜ್ಞಾನ ಸಿಂಧು ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅಂತೇಳಿ ಹೇಳಲಿಕ್ಕೆ ನಮಗೆಲ್ಲ, ಅವರು ನಮ್ಮ ಪ್ರಧಾನಿಯಾಗಿದ್ದರು, ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಪ್ರತಿನಿಧಿ ಆಗಿದ್ದರು ಅಂತ ಹೇಳಿದರೆ ನಮಗೆ ಭಾಳ ಹೆಮ್ಮೆ ಆಗ್ತದೆ. ಆ ಒಂದು ಅಭಿಮಾನವನ್ನು ನಾವು ಯಾವಾಗಲೂ ಇಟ್ಟುಕೊಂಡು ಅವರಿಗೆಲ್ಲ ಈ ದಿವಸ ಶ್ರದ್ಧಾಂಜಲಿಯನ್ನು ನಾವೆಲ್ಲ ನಡೆಸೋಣ ಅಂತೇಳಿ ಕೂಡ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.